ಓಕೆ, ಈಗ ಇದನ್ನು ಒಂದು ನಮ್ಮ ರಾಜ್ಯ ಅಂತ ಹೇಳಿದಾಗ ನಾವು ಖುಷಿ ಪಡೋಕೆ ಅನೇಕ ವಿಚಾರಗಳಿದ್ದಾವೆ ಅಲ್ವಾ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ಒಂದು ವೈವಿಧ್ಯತೆ ಸಹಜವಾಗಿದ್ದೇ ಇದೆ ಅಲ್ವಾ. ಯಾಕೆ ಈ ಮಾತು ಅಂತ ಹೇಳಿದರೆ, ಜೋಸೆಫ್ ಸಾಹೇಬರು ಇವತ್ತು ಮಂಗಳೂರಿಗೆ ಬಂದಿದ್ದಾರೆ. ಯಾವ ಕಾರಣಕ್ಕೆ? ಅದು ಕೊಲ್ಲೂರಿಗೆ ಬರುವ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ ತಮಿಳುನಾಡಿನ ಸಿಎಂ ವಿಜಯ್ ಜೋಸೆಫ್. ಜೋಸೆಫ್ ವಿಜಯ್. ಯಾಕೆ ಮಾತನ್ನ ಜೋಸೆಫ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಳಪತಿ ವಿಜಯ್ ಅಂತ ಅಂದ್ಬಿಡ್ತೀವಿ. ಆದ್ರೆ ಯಾಕೆ ನಾನು ಜೋಸೆಫ್ ಅಂತ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೇ ಕ್ಷಣಗಳಲ್ಲಿ ಅವ್ರು ಕೊಲ್ಲೂರಿಗೆ ತಲುಪ್ತಾ ಇದ್ದಾರ್ರಿ. ತಮಿಳುನಾಡಿನ ಮುಖ್ಯಮಂತ್ರಿ ಮಂಗಳೂರಿನಿಂದ 130 ಕಿಲೋಮೀಟರ್ ದೂರ ಇರುವಂತಹ ಕೊಲ್ಲೂರು ಶ್ರೀ ಕ್ಷೇತ್ರ ಮೂಕಾಂಬಿಕಾ ಕ್ಷೇತ್ರ, ಝೀರೋ ಟ್ರಾಫಿಕ್ ನಲ್ಲಿ ಮೂಕಾಂಬಿಕಾ ಕ್ಷೇತ್ರಕ್ಕೆ ಹೊರಟಿದ್ದಾರೆ ದಳಪತಿ ವಿಜಯ್, ಜೋಸೆಫ್ ವಿಜಯ್. ಮಧ್ಯಾಹ್ನ 2 ಗಂಟೆಗೆ ಕೊಲ್ಲೂರಿಗೆ ಆಗಮಿಸಲಿದ್ದಾರೆ ವಿಜಯ್. ದೇವರ ದರ್ಶನದ ಬಳಿಕ ವಿಶೇಷ ಪೂಜೆ ನೆರವೇರಿಸಲು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ವಿಜಯ್ ಆಗಮನ ಹಿನ್ನೆಲೆಯಲ್ಲಿ 5 ಗಂಟೆಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಅಲ್ಲಿ ಬ್ರೇಕ್ ಹಾಕುವಂತಹ ಒಂದು ಪರಿಸ್ಥಿತಿ ಕೂಡ ಬಂದೊದಗಬಹುದು. ಕರ್ನಾಟಕಕ್ಕೆ ಆಗಮಿಸಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್. ಮಂಗಳೂರಿಗೆ ಸದ್ಯಕ್ಕೆ ಆಗಮಿಸಿದ್ದಾರೆ ಜೋಸೆಫ್ ವಿಜಯ್. ಇದು ನಮಗೆ ಖುಷಿ ವಿಚಾರ. ಆಕ್ಚುಲಿ ನೋಡ್ರಿ, ನಮ್ಮ ನೆಲಕ್ಕೆ ಆಗಮಿಸ್ತಾರೆ. ನಮ್ಮ ನೆಲದ ಪಾವಿತ್ರ್ಯತೆ ಎಂಥದ್ದು, ದೈವತ್ವ ಇರುವಂತಹ ಕ್ಷೇತ್ರ ಮೂಕಾಂಬಿಕಾ ಕ್ಷೇತ್ರ. ನಿಮಗೆ ಮತ್ತೊಬ್ರು ನೆನಪಾಗೇ ಆಗಬೇಕು ಮೂಕಾಂಬಿಕಾ ಕ್ಷೇತ್ರ ಅಂತ ಹೇಳಿದಾಗ. ಇಳೆಯರಾಜ ಅವ್ರು ನೆನಪಾಗ್ತಾರೆ, ಮತ್ತು ಡಾಕ್ಟರ್ KJ ಯೇಸುದಾಸ್ ಅವರು ಕೂಡ ನಿಮಗೆ ನೆನಪಾಗುತ್ತೆ. ಅಂದ್ರೆ ಎಲ್ಲ ಧರ್ಮದವರು ಕೂಡ, ಅಂದರೆ ಧರ್ಮಾತೀತವಾಗಿ, ಧರ್ಮ ಅಂದ್ರೆ ಅದೇ ಅಲ್ವೇನ್ರಿ, ಮನುಷ್ಯತ್ವವೇ ಅತಿ ಹೆಚ್ಚು, ಪ್ರಕೃತಿಗೆ ಪೂರಕವಾಗಿ ನಮ್ಮ ಅಂಥ ಒಂದು ಕ್ಷೇತ್ರ ಇದೆ, ಅದು ನಮ್ಮ ರಾಜ್ಯದಲ್ಲಿದೆ, ನಮ್ಮ ನೆಲದಲ್ಲಿದೆ ಅಂತ ಹೇಳೋಕೆ ಹೆಮ್ಮೆ ಅಲ್ವೇನ್ರಿ ಯಾರಿಗೇ ಆದರೂ ಕೂಡ. ಅದೊಂದು ಅಸ್ಮಿತೆ, ಆ ಅಸ್ಮಿತೆ ನಮಗೂ ಇದೆ, ಇರಬೇಕು. ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ನಟ ವಿಜಯ್ ಅನ್ನಂಗಿಲ್ಲ, ಮುಖ್ಯಮಂತ್ರಿ ವಿಜಯ್ ಅಲ್ವೇ. ಗ್ರೇಟ್. ಅವರ ಒಂದು ಪ್ರಯತ್ನ, ಸಾಹಸಕ್ಕೆ ನಿಜಕ್ಕೂ ನಾವು ಕೂಡ ಒಂದು ನಮನಗಳನ್ನು ಸಲ್ಲಿಸಲೇಬೇಕು. ಯಾರೇ ಆದರೂ ಅಷ್ಟೇ, ಯಾವುದೇ ರಾಜ್ಯದವರಾದರೂ ಅಷ್ಟೇ ಅಲ್ವಾ. ನೋಡಿ, ಇದು ವಿಜಯ್ ಅವರ ಒಂದು ಗೆಸ್ಚರ್, ಎಲ್ರಿಗೂ ವೇವ್ ಮಾಡಿದ್ದಾರೆ. ಆ ತಾಯಿಯ ಆಶೀರ್ವಾದವನ್ನು ಪಡೀಲಿಕ್ಕೆ ಆಗಮಿಸಿದ್ದಾರೆ ಅಂತ ಕೇಳೋಕ್ಕೆ ಖುಷಿ ಆಗುತ್ತೆ. ಹಾಗಾಗಿ ದೀಪದ ಬುಡ ಕತ್ಲ ಆಗಬಾರ್ದು ಅನ್ನೋ ಇಂಟೆನ್ಷನಿಂದ ಈ ಸುದ್ದಿಗೆ ಅತಿ ಹೆಚ್ಚು ಮಹತ್ವ ಕೊಡ್ತಾ ಇದ್ದೀವಿ. ಓಕೆ, ಕೊಲ್ಲೂರು ಮೂಕಾಂಬಿಕಾ ನಿಮಗೆ ಸಿನಿಮಾದಲ್ಲೂ ನೋಡಿರ್ತೀರಿ, ಕೇಳಿರ್ತೀರಿ ಅಲ್ವಾ. ಶಾಸ್ತ್ರಗಳಲ್ಲೂ ಕೂಡ ಶಕ್ತಿಯ ಅಥವಾ ದೇವತೆಯ ಪ್ರಭಾವ ಎಂತಹದ್ದು, ನಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ಗೊತ್ತಿದೆ. ಯಾಕಿದು ಪಾಪ್ಯುಲರ್, ಎಸ್ಪೆಷಲಿ ಕೊಲ್ಲೂರು. ರಾಜಕೀಯ ನಾಯಕರಿಗೆ ಕೊಲ್ಲೂರು ಬಲು ಇಷ್ಟದ ಕ್ಷೇತ್ರ. ಕರ್ನಾಟಕದ ರಾಜಕೀಯ ನಾಯಕರು ಮಾತ್ರ ಅಲ್ಲ, ತಮಿಳುನಾಡಿನ ರಾಜಕೀಯ ನಾಯಕರ ಪಾಲಿಗೆ ಶ್ರದ್ಧಾ ಕೇಂದ್ರ. MGR ರಿಂದ ಹಿಡಿದು ವಿಜಯ್ ಅವರಿಗೆ CMಗಳು ಇಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. CM ಆಗಿದ್ದಾಗ ಕೊಲ್ಲೂರು ದೇಗುಲಕ್ಕೆ ಆಗಮಿಸಿದ್ರು ಯಾರು? MGR. ಅಷ್ಟೇ ಅಲ್ಲ, ಮೂಕಾಂಬಿಕೆಗೆ ಚಿನ್ನದ ಖಡ್ಗವನ್ನು ಭಕ್ತಿಯಿಂದ ಅರ್ಪಿಸಿದ್ರು MGR. ರಾಜಕೀಯದ ಏಳು ಬೀಳು ಕಂಡಂಥ ಜಯಲಲಿತಾ ಕೂಡ ಬಂದಿದ್ರು. ಓಕೆ, ಅಲ್ಲಿ ಚಂಡಿಕಾ ಯಾಗವನ್ನು ಮಾಡುತ್ತಾರೆ. ಶುಕ್ರವಾರದ ಅನ್ನ ಸಂತರ್ಪಣೆಗೆ 30,000 ರೂಪಾಯಿ ನೀಡಿದ್ರಂತೆ ಅಮ್ಮ. ಚಂಡಿಕಾ ಯಾಗ ಮಾಡಿದರು ಜಯಲಲಿತಾ. ಶುಕ್ರವಾರದ ಅನ್ನ ಸಂತರ್ಪಣೆಗೆ 30,000 ರೂಪಾಯಿ ನೀಡಿದರು ಅಮ್ಮ. ಆಗ ಆ ಟೈಮಲ್ಲಿ ಇದೊಂದೇ ಮಾಡಿದ್ರು ಅಂತಲ್ಲ, ಬೇರೆ ಬೇರೆ ಸೇವೆಗಳನ್ನು ಕೂಡ ಅವ್ರು ಮಾಡಿರ್ತಾರಲ್ಲಿ. ಹಾಗಾಗಿ ಏನ್ರಿ ಅಷ್ಟು ದೊಡ್ಡವ್ರು ಇರ್ತಾರೆ, ಬರೀ 30,000 ರೂಪಾಯಿ ಕೊಟ್ರ, ಆ ಥರ ಪ್ರಶ್ನೆ ಅಲ್ಲ. ಓಕೆ, ಅದು ಮೈಂಡಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಆದರೆ ನಮ್ಮ ಕ್ಷೇತ್ರ ಎಂತಹದ್ದು, ಆ ಮಹತ್ವ ಎಂತಹದ್ದು, ಯಾಕೆ ಸಾಧು ಸಂತರ ನಾಡು ಅಂತ ನಮ್ಮ ದೇಶವನ್ನು ನಾವು ಕರಿತೀವಿ, ನಮ್ಮ ನೆಲದಲ್ಲಿ ಎಂತಹ ಒಂದು ಪಾವಿತ್ರ್ಯತೆ ಇದೆ ಅಂದರೆ ಉದಾರವಾಗಿರುವಂಥದ್ರಿ. ಇದಕ್ಕೆ ಸನಾತನ ಧರ್ಮ ಸಾಕ್ಷಿ. ಇದು ಯಾವುದೋ ಒಬ್ರಿಗೆ ಮಾತ್ರ ಸೀಮಿತ ಅಂತಲ್ಲ, ಪ್ರಕೃತಿಗೆ ಪೂರಕವಾಗಿರೋದ್ರಿ. ಅದನ್ನು ಹಿಂದೂ ಧರ್ಮ ಅಂತ ಕರಿತಿರೋ. ಏನು ಈಗ ನಾವು ಹಿಂದೂ, ಮುಸ್ಲಿಂ, ಕ್ರಿಸ್ತ ಅಂತ ಹಂಗಲ್ಲ, ಆ ಇಂಟೆನ್ಷನಲ್ಲಿ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅನ್ವಯಿಸುವಂಥ ವಿಚಾರ. ಈಗ ಬಾಯಾರಿಕೆ ಆದರೆ ನೀರು ಕುಡಿಯಲ್ವೇನ್ರಿ, ಇದು ಮುಸ್ಲಿಮರ ನೀರು, ಕ್ರಿಶ್ಚಿಯನ್ ನೀರು, ಹಿಂದೂ ನೀರು ಅಂತೀವಿ, ಇಲ್ಲ. ಹಾಗೆ ಆ ದೃಷ್ಟಿಕೋನ, ಆ ವಿಶಾಲ ದೃಷ್ಟಿಕೋನದಿಂದ ಇಂಥ ಸುದ್ದಿನ ನಾವೆಲ್ಲ ನೋಡಿದಾಗ ಯಾವುದೇ ತಕರಾರಿರಲ್ಲ. ಡಾಕ್ಟರ್ KJ ಯೇಸುದಾಸ್ ಯಾರ್ರೀ ಅವರು? ಅವರೊಬ್ಬರು ಮನುಷ್ಯರು ಅಲ್ವಾ, ಒಬ್ಬ ದೊಡ್ಡ ಲೆಜೆಂಡ್. ಇಳೆಯರಾಜ ಯಾರ್ರೀ? ಮೂಕಾಂಬಿಕೆಯ ಪರಮ ಭಕ್ತರು. ಅಂದರೆ ಯಾವುದೇ
ಆಮೇಲೆ ಈಗ ಜೋಸೆಫ್ ವಿಜಯ್ ಅಂದರೆ ನಾವು ಎಷ್ಟು ಸಂಕುಚಿತ ಮಾಡ್ಕೊಳ್ತೀವಿ, ಯಾವುದೋ ಒಂದು ಜಾತಿಯ ಲೇಪನವನ್ನು ಧರ್ಮದ ಲೇಪನವನ್ನು ಕೊಟ್ಟುಬಿಟ್ಟು ನಾವು ಯಾವುದನ್ನು ನೋಡಬಾರ್ದು, ಈ ಮೂಲಕ ನಾವು ಒಂದಿಷ್ಟು ನಮ್ಮ ಅವೇರ್ನೆಸ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅನ್ನುವ ಒಂದು ಉದ್ದೇಶ ಕೂಡ ಅಶ್ವವೇಗ ನ್ಯೂಸ್ನ ಪ್ರತಿಯೊಂದು ಸುದ್ದಿಯ ಒಂದು ಜೀವಾಳ ಆಗಿರುತ್ತೆ. ಯಾವುದೇ ಸುದ್ದಿ ಕೊಟ್ಟರೂ ಕೂಡ ಅದರಲ್ಲಿ ಒಂದು ಸಕಾರಾತ್ಮಕ ಕಂಡುಕೊಳ್ಳೋಣ, ಸತ್ಯ ಏನಿದೆ, ಯಾಕಂತ ಹೇಳಿದ್ರೆ ನಮ್ಮ ಟ್ಯಾಗ್ಲೈನ್ ಇರೋದೇ ಸತ್ಯಾನ್ವೇಷಣೆಯ ಓಟದಲ್ಲಿ ಅಂತ. ಹಾಗಾಗಿ ಪ್ರತಿ ಸುದ್ದಿಗೂ ಕೂಡ ನಾವು ಒಂದು ರೀತಿ ವಿಭಿನ್ನವಾದಂಥ ಒಂದು ವಿಶ್ಲೇಷಣೆ ನಿಮಗಿರುತ್ತೆ, ಅದು ನಿಮಗೆ ಅನುಕೂಲ ಆಗುತ್ತೆ ಮತ್ತು ನೀವು ಅದನ್ನು ಸ್ವೀಕರಿಸ್ತೀರಿ. ಹಾಗೆಯೇ ನಮ್ಮದೇನಾದರೂ ತಪ್ಪಿದ್ರೆ ಹೇಳುವಂಥ ಅವಕಾಶ, ಆ ಹಕ್ಕು ನಿಮಗೆ ಇದೆ ಅಂತ ಹೇಳ್ತಾ ಈ ಹೊತ್ತಿನ ಸುದ್ದಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ದಟ್ಸ್ ಆಲ್ ಫಾರ್ ನಾವ್. ನಮಸ್ಕಾರ.